गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्। गौडपादं महाप्राज्ञं शंकरं च जगद्गुरुं सुरेश्वरं च तच्छिष्यं सच्चिदानन्दमाश्रये। शंकराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सद्गुरु सुरेश्वराचार्य पादुकाभ्यां नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। भगवद्भक्तರು ಆತ್ಮೀಯ ಪ್ರೇಮ ಸ್ವರೂಪಿಗಳು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಉತ್ಥಾನ ದ್ವಾದಶಿ. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಮಗು ಉತ್ಥಾಪನ ದ್ವಾದಶಿ ಅಂತ ಹೇಳ್ತಾ ಇದ್ರು. ಕಾರ್ತಿಕ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಬುಧವಾರ, ಒಳ್ಳೆ ಶ್ರೇಷ್ಠವಾದ ವಾರ. 2024ನೇ ಇಸವಿ ಸೆಪ್ಟೆಂಬರ್ 13ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡೋಣ. ನೈಷ್ಕರ್ಮ್ಯ ಸಿದ್ಧಿ. ಸುಬ್ರಾಯ ಶರ್ಮನಿಗೆ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಮಾಡಬೇಕು ಅಂದ್ರೆ 8 ಭುಜ 4 ಮುಖ ಬ್ರಹ್ಮಾನಂದ ಬಹಳ ಚೆನ್ನಾಗಿದೆ. ಅದಕ್ಕೆ ಕಾರಣ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರಿಗೆ ಅತ್ಯಂತ ಪ್ರಿಯವಾಗಿರುವ ಗ್ರಂಥ
ನೈಷ್ಕರ್ಮ್ಯ ಸಿದ್ಧಿ. ಇದಕ್ಕೆ ಪೂಜ್ಯ ಸದ್ಗುರುಗಳು ಅವರ 88ನೇ ವಯಸ್ಸಿನಲ್ಲಿ ಕೇಶಾಪಹಾರಿಣಿ ವ್ಯಾಖ್ಯಾನ ಬರೆದಿದ್ದಾರೆ. ಸುಮಾರು 555 ಪುಟಗಳ ಗ್ರಂಥ. ಏನ್ ಸ್ವಾಮಿ, ಯಾರಿಗುಂಟು ಯಾರಿಗಿಲ್ಲ. ಇಂಗ್ಲಿಷಿನಲ್ಲಿ 20 ಪುಟ ಬರೆದಿದ್ದಾರೆ. ಸಂಸ್ಕೃತದಲ್ಲಿ 530 ಪುಟ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನನಗೂ ಇಷ್ಟ. ಭಗವಾನ್ ಸ್ವರೇಶ್ವರಾಚಾರ್ಯರವರ ಪವಿತ್ರ ಚರಣ ಕಮಲಗಳಲ್ಲಿ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ನಮಸ್ಕಾರಗಳನ್ನ ಮಾಡುತ್ತಾರೆ. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಇಂದು 2ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕ. ದ್ವಿತೀಯಾಧ್ಯಾಯೇ 43 ಶ್ಲೋಕ 43. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಮಹಾಭೂತಾನ್ಯಹಂಕಾರಃ ಇತ್ಯೇತತ್ ಕ್ಷೇತ್ರಮುಚ್ಯತೆ ನ ದೃಶೇಃ ದ್ವೈತಯೋಗೋಸ್ತಿ ವಿಶ್ವೇಶ್ವರಮತಾದಪಿ ನಮೋ ನಮಃ ಶಂಕರ ಪಾದುಕಾಭ್ಯಾಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಮಹಾಭೂತಾನ್ಯಹಂಕಾರಃ ಇತ್ಯೇತತ್ ಕ್ಷೇತ್ರಮುಚ್ಯತೆ ನ ದೃಶ್ಯೇರ್ದ್ವೈತಯೋಗೋಸ್ತಿ ವಿಶ್ವೇಶ್ವರಮತಾದಪಿ. ಓಂ ಶಾಂತಿ ಶಾಂತಿ ಶಾಂತಿ. ಒಂದು ಮಾತನ್ನು ಹೇಳ್ತಾ ಇದ್ರು ಪೂಜ್ಯ ಸದ್ಗುರುಗಳು. ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು. ನೋಡಪ್ಪ ಮಗು, ಜ್ಞಾನಿಗಳ ಮಾತನ್ನ ಕೇಳುವುದೇ ಒಂದು ಸೌಭಾಗ್ಯ. ಆ ಬ್ರಹ್ಮಜ್ಞಾನಿಗಳ ಮಾತಿನ ಸ್ವಾರಸ್ಯವನ್ನ ಅರ್ಥ ಮಾಡಿಕೊಳ್ಳುವುದೇ ಬ್ರಹ್ಮಜ್ಞಾನ. ಇಲ್ಲಿ ವಿಶ್ವೇಶ್ವರ ಮತಾದಪಿ ಏನ್ಬಿಟ್ರು. ಯಾವನನ್ನ ನಾವು ಕಿಟ್ಟಿ ಕರೀತೇವ, ಬ್ರಹ್ಮಜ್ಞಾನಿ ಪುಂಗವರಾದ ಭಗವಾನ್ ಸ್ವರೇಶ್ವರಾಚಾರ್ಯ ವಿಶ್ವೇಶ್ವರ ಅಂದ್ಬಿಟ್ರು. ಹಬ್ಬ, ವಿಶ್ವಕ್ಕೆ ಒಡೆಯ, ವಿಶ್ವರೂಪವನ್ನ ತೋರಿಸಿ ತಾನು ವಿಶ್ವೇಶ್ವರ ಎನ್ನುವುದನ್ನ ಇಡೀ ಮುಮುಕ್ಷು ಪ್ರಪಂಚಕ್ಕೆ ತಿಳಿಸಿದ್ದಾನೆ ಗೀತಾಚಾರ್ಯ ವಾಸುದೇವ ಭಗವಂತ. ಕೃಷ್ಣ ಅತ್ಯಂತ ಸರಳ, ಎಲ್ಲರಿಗೂ ಬೇಕಾದವನು. ಒಂದು ಪುಸ್ತಕ ಬರೆದಿದೆ, ಕೃಷ್ಣಂ ವಂದೇ ಜಗತ್ ಪ್ರಿಯಂ. ಅದು ಅಷ್ಟಕವನ್ನು ಮಾಡಿದ್ದೇನೆ ಕಾಣಿಸುತ್ತೆ ನೋಡಿ. ಆಮೇಲೆ ಬಹಳ ಚೆನ್ನಾಗಿದೆ. ಕೃಷ್ಣನು ಜಗತ್ತಿಗೆ ಪ್ರಿಯ. ಜಗತ್ತೆಂದರೆ ಜಗದ್ಗುರುಗಳಿಂದ ಪ್ರಾರಂಭ ಮಾಡಿಕೊಂಡು ದನ ಕಾಯುವವರಿಗೆ, ಆಟೋ ರಿಕ್ಷಾ ಓಡಿಸುವವರಿಗೆ, ಅಡಿಗೆ ಭಟ್ಟರಿಗೆ, ಹೋಟೆಲ್ ಮಾಲೀಕರಿಗೆ ಎಲ್ಲರಿಗೂ ಪ್ರಿಯ. ಅದು ನೋಡಿ, ಅದನ್ನು ಬರೆದಿದ್ದೇನೆ. ಹೇಗೆ ಕೃಷ್ಣ ಎಲ್ಲರಿಗೂ ಪ್ರಿಯ, ನಮಗೂ ಪ್ರಿಯ. ಬ್ರಹ್ಮಜ್ಞಾನಿಗಳಿಗಂತೂ ಆತ್ಮಸ್ವರೂಪ. ಬಾ ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇ ಮತಂ. ಬಾ ಕೃಷ್ಣನ ಮಾತು.
ಬ್ರಹ್ಮಜ್ಞಾನಿ ಅಂದ್ರೆ ನನ್ನ ಆತ್ಮ ಅಹಂ ಸಚ ಮಮ ಪ್ರಿಯ. ನಾನು ಬ್ರಹ್ಮಜ್ಞಾನಿ ನನಗೂ ಪ್ರಿಯ. ಬ್ರಹ್ಮಜ್ಞಾನಿಗಳಾದ ಮಹಾತ್ಮರು ಎಲ್ಲರಿಗೂ ಪ್ರಿಯರಾಗಿರ್ತಾರೆ. ಸರಿ, ವಿಶ್ವೇಶ್ವರ ಮತಾದಪಿ, ವಿಶ್ವೇಶ್ವರ ಭಗವಾನ್ ಶ್ರೀಕೃಷ್ಣ, ವಿಶ್ವೇಶ್ವರ ಗೀತಾಚಾರ್ಯ. ಚೆನ್ನಾಗಿ 43ನೇ ಶ್ಲೋಕ. ಶ್ರೀಶ್ವರೇಶ್ವರಾಚಾರ್ಯ ಉವಾಚ ಮಹಾಭೂತಾನ್ಯಹಂಕಾರಃ ಇತ್ಯೇತತ್ ಕ್ಷೇತ್ರಮುಚ್ಯತೆ ನ ದೃಶೇಃ ದ್ವೈತಯೋಗೋಸ್ತಿ ವಿಶ್ವೇಶ್ವರ ಮತಾದಪಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೀನಿ. ಮಹಾಭೂತಾನಿ ಅಹಂಕಾರಃ ಇತಿ ಏತತ್ ಕ್ಷೇತ್ರಂ ಉಚ್ಯತೆ. 6 ಪದ. ನ ದೃಶೇಃ ದ್ವೈತಯೋಗಃ ಅಸ್ತಿ. 10. ವಿಶ್ವೇಶ್ವರ ಮತಾತ್ ಅಪಿ. 12. 12 ಪದಾತ್ಮಕ ಶ್ಲೋಕ. 12 ಪದಗಳಿಂದ ಕೂಡಿರುವಂತ ದಿವ್ಯ ಶ್ಲೋಕವಿದು. ಅನ್ವಯ ಹೇಳ್ತೇನೆ. ಮಹಾಭೂತಾನ್ಯಹಂಕಾರಃ ಇತ್ಯೇತತ್ ಸರ್ವಂ ಕ್ಷೇತ್ರಮುಚ್ಯತೆ ಇತಿ ವಿಶ್ವೇಶ್ವರ ಮತಾದಪಿ ದೃಶೇಃ ಆತ್ಮನಃ ದ್ವೈತಯೋಗಃ ಅಹಂಕಾರ ಸಂಬಂಧಃ ನಾಸ್ತಿ. ಹೇಗೆ ಬರೀತಾರೆ? ಬ್ರಹ್ಮಜ್ಞಾನಿಗಳ ಮಾತು ಅಮೃತ, ಅವರ ದರ್ಶನವೇ ಬ್ರಹ್ಮಾನಂದ. ಬಾ, ಇದೆಲ್ಲ ಹೇಳುವಾಗ ನನ್ನ ಕಣ್ಣು ಮುಂದೆ ಪರಮ ಪೂಜ್ಯ ಸ್ವಾಮಿಗಳ ದರ್ಶನವಾಗ್ತಾ ಇದೆ. ಬಾ ನೋಡಿ. ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರ ಇಚ್ಛಾದೇಶ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಅಂತ ಹೇಳ್ಬಿಟ್ಟು ಇದೆಲ್ಲವನ್ನು ಕ್ಷೇತ್ರ ಮುಚ್ಯತೆ ಬಿಟ್ಟ ಗೀತಾಚಾರ್ಯ. ಶ್ರೀರಾಮ್ ಜಯ ರಾಮ್ ಜಯ. ಎಲ್ಲವೂ ಕ್ಷೇತ್ರ. ಕ್ಷೇತ್ರ ಅಂದರೂ ಒಂದೇ, ಪ್ರಕೃತಿ ಎಂದರೂ ಒಂದೇ, ಅನಾತ್ಮವೆಂದರೂ ಒಂದೇ, ವಿಷಯವೆಂದರೂ ಒಂದೇ. ಇದೆಲ್ಲವೂ ಅನಾತ್ಮ ತತ್ವ. ನಮಗೆ ಬೇಕಾದದ್ದು ಅಹಂಕಾರ. ಮಹಾಭೂತಾನಿ ಅಹಂಕಾರ ಪಟ್ಟಿ ಹಾಕ್ಬಿಟ್ಟು ಇದೆಲ್ಲವನ್ನು ಭಗವಂತ ಕ್ಷೇತ್ರ ಮುಚ್ಯತೆ, ಕ್ಷೇತ್ರವೆಂದು ತಿಳಿದುಕೋ. ಬಾ, ಕ್ಷೇತ್ರಗಳ ಪಟ್ಟಿಯಲ್ಲಿ ಶರೀರವನ್ನು ಸೇರಿಸಿ, ಇಂದ್ರಿಯಗಳನ್ನು ಸೇರಿಸಿ, ಮನಸ್ಸನ್ನು ಸೇರಿಸಿ, ಅಹಂಕಾರವನ್ನು ಸೇರಿಸಿದ್ದಾನೆ. ಎಚ್ಚರಿಕೆ. ಬಾ, ಮೀಮಾಂಸಕರಿಗೆ ಅಹಂಕಾರದ ಮೇಲೆ ತುಂಬಾ ಪ್ರೀತಿ, ಮಮಕಾರ. ಇದು ಅಧ್ಯಾಸದ ಕಾರಣ. ಮಹಾಭೂತಾನಿ ಶುರು ಮಾಡಿಕೊಂಡು ಇತ್ಯೇತತ್ ಕ್ಷೇತ್ರ ಮುಚ್ಯತೆ ಎಂದು ಹೇಳಿದ್ದಾರೆ. ಇದರಿಂದ ಏನ್ ತಿಳ್ಕೋಬೇಕಪ್ಪ ಅಂದ್ರೆ, ವಿಶ್ವೇಶ್ವರ ಮತಾದಪಿ ಗೀತಾಚಾರ್ಯರ ಅಭಿಪ್ರಾಯದಂತೆಯೋ ದೃಶೇಃ. ಇದು ದೃಶಿ ಶಬ್ದ. ದರ್ಶನಂ ದೃಶಿ, ದರ್ಶಃ. 3 ಶಬ್ದ ಇದೆ. ಒಂದು ದೃಶಿ, ಒಂದು ದರ್ಶನಂ, ಒಂದು ದರ್ಶಃ. ದರ್ಶಃ ಪುಲ್ಲಿಂಗ, ದೃಶಿ ಪುಲ್ಲಿಂಗ, ದರ್ಶನಂ ನಪುಂಸಕಲಿಂಗ. ಸ್ತ್ರೀಲಿಂಗದಲ್ಲಿ ದೃಷ್ಟಿ. 4 ಶಬ್ದಗಳಾಯ್ತು. 4 ಶಬ್ದಗಳಿಗೆ ಮೂಲ ಧಾತು ದೃಶಿರ್ ಪ್ರೇಕ್ಷಣೆ. ಪಶ್ಯತಿ, ಪಶ್ಯತಃ ಪಶ್ಯಂತಿ ಅಂತ ರೂಪ. ಈ ಪರಮಾಶ್ಚರ್ಯ. ದೃಶಿರ ಪ್ರೇಕ್ಷಣೆ ಧಾತು. ಆ ಧಾತುವಿಗೆ ಪಶ್ಯತಿ ಎಂದು
ಲಟ್ ಲಕಾರದಲ್ಲಿ ರೂಪಗಳಾಗುತ್ತವೆ. ಪಶ್ಯತಿ, ಪಶ್ಯತಃ, ಪಶ್ಯಂತಿ. ಇದು 4ನೇ ಗಣ. ನಮಗೇನು ಆಶ್ಚರ್ಯ ಅಂದ್ರೆ ಧಾತುವಿಗೂ ಕ್ರಿಯಾಪದಕ್ಕೆ ಸಂಬಂಧ ಗೊತ್ತಾಗ. ಇದನ್ನ ತಿಳಿಸುವಂತ ಭಾಗವೇ ತದ್ಧಿತ ಕಾರಕ ಪ್ರಕರಣ. ಅದ್ಭುತ. ದೃಶ್ಯರು ಎನ್ನುವಂಥ ಧಾತುವಿನಲ್ಲಿ ಪಶ್ಯ ಅಂತಿಲ್ಲ, ಅದಕ್ಕೆ ಪಶ್ಯ ಎನ್ನುವ ಆದೇಶ ಹೇಗಾಗುತ್ತೆ ಎನ್ನುವುದನ್ನ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಯಾರು ಓದಲ್ಲ. ಕೇಚಿತ್ ಭಗ್ನ ಸುಜ್ಜುಪಾಸ್ಯ ಪ್ರಯೋಗೆ, ಕೇಚಿತ್ ಭಗ್ನ ಯುಷ್ಮದಸ್ಮ ಪ್ರಯೋಗೆ, ಕೇಚಿತ್ ಭಗ್ನ ಯಂಗ್ಲುಗಂತ ಪ್ರಯೋಗೆ, ಸರ್ವೇ ಭಗ್ನ ತದ್ಧಿತೆ ಕಾರಕೆ ಚ. ಗುರುಗಳು ಹೇಳ್ತಾ ಇದ್ದಂತ ಒಂದು ಶ್ಲೋಕ. ವ್ಯಾಕರಣವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂದ್ರೆ ಅವನು ತುಂಬಾ ಧೀರನಾಗಿರ್ಬೇಕು. ಅಂಥ ಧೀರರು ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಈ ಸ್ವಾಮಿ ಇರಲಿ. ಜ್ಞಾಪಕ ಇಟ್ಕೊಳ್ಳಿ. ದೃಷ್ಟಿ ನೋಟ, ದರ್ಶ ನೋಟ, ದರ್ಶನಂ ನೋಟ, ದೃಶಿ ನೋಟ. ಆತ್ಮನಿಗೆ ಹೆಸರು ನೋಟದ ಸ್ವರೂಪ. ಆತ್ಮಂ ಈಸ್ ದಿ ನೇಚರ್ ಆಫ್ ಜಸ್ಟ್ ಸೈಟ್. ದೃಕ್ ಸ್ವರೂಪನಾಗಿದ್ದ, ದೃಕ್ ಸ್ವರೂಪ ಅಂತ ಅರ್ಥ. ಇಂಥ ದೃಕ್ ಸ್ವರೂಪನಾಗಿರುವ ಆತ್ಮನಿಗೆ ಎಲ್ಲವನ್ನೂ ಬೆಳಗ್ತಾ ಇದ್ದಾನೆ. ಬೆಳಗುವಿಕೆ ಎನ್ನುವ ವ್ಯಾಪಾರವೂ ಇಲ್ಲದೆ, ಬೆಳಗೋಣ ಎನ್ನುವಂಥ ಕ್ರಿಯೆಯೂ ಇಲ್ಲದೆ ಸೂರ್ಯನು ಪ್ರಪಂಚವನ್ನೆಲ್ಲ ಬೆಳಗುತ್ತಾನೆ ಅಂತ ಹೇಳ್ತೇವೆ. ಕ್ರಿಯಾಪದ. ದ ಸನ್ ಶೈನ್ಸ್ ಅಪಾನ್ ದ ಯೂನಿವರ್ಸ್. ಸೂರ್ಯನನ್ನು ಕೇಳಿ, ಏನಪ್ಪ ಬೆಳಗ್ತಾ ಇದ್ದೀಯಾ? ಇಲ್ಲ. ನನ್ ಪಾಡಿ ಹಾಗೆ ಬೆಳಕು ಬರ್ತಾ ಇದೆ. ಬೆಳಕು ಬರ್ತಾ ಇದೆಯಾ? ಇಲ್ಲ. ಸೂರ್ಯನಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ. ಅದೇ ರೀತಿಯಲ್ಲಿ ಆತ್ಮನು ಕೂಡ ಕೇವಲ ಚಿನ್ಮಾತ್ರ ಸ್ವರೂಪನಾಗಿದ್ದಾನೆ, ದೃಕ್ ಸ್ವರೂಪನಾಗಿದ್ದಾನೆ. ಇಂಥ ದೃಶ್ಯೇ ಸೊಗಸಾದ ಪದ. ಇದನ್ನ ನಾವು ದೃಶ್ಯ ಅಂತ ಹೇಳೋಣ. ಪಶ್ಯತೀತಿ ದೃಕ್ ಪ್ರತ್ಯಯ ಅಂತ. ದೃಶ್ಯೇ ಆತ್ಮನಃ, ದೃಕ್ ಸ್ವರೂಪನಾಗಿರುವಂತಹ ಆತ್ಮನಿಗೆ ದ್ವೈತ ಯೋಗ, ದೃಶ್ಯ ಯೋಗ, ಅನಾತ್ಮ ಸಂಬಂಧ ನಾಸ್ತಿ. ಇದು ಶ್ರುತಿ ಹೇಳಿದ್ದಾಯ್ತು. ನಾನುಕ್ತ ದೃಷ್ಟೇ ದೃಶ್ಯತ್ವಂ ದೃಶ್ಯತ್ವೇ ತಷ್ಟುತಾ ಕುತಃ ಸ್ಯಾಚ್ಯೇ ದೃಗೇಕಂ ನಿರ್ದೃಶ್ಯಂ ಜಗದ್ವಾ ಸ್ಯಾದ ಸಾಕ್ಷಿಕಂ. ಎಷ್ಟು ಜನ ಇದು ಸ್ವಾಮಿ ಇದು? ಆರ್ತಮನ್ಯದೃಶೇ ಸರ್ವಂ ನೇತಿ ನೇತೀತಿ ಚಾಸಕೃತಿ ವದಂತಿ ನಿರ್ಗುಣಂ ಬ್ರಹ್ಮ ಕಥಂ ಶ್ರುತಿರುಪೇಕ್ಷತೆ. ಶೌತ ಪ್ರಾಮಾಣ್ಯದಿಂದ ಆತ್ಮನಿಗೆ ಅಹಂಕಾರದ ಸಂಬಂಧವಿಲ್ಲ, ಯಾವುದರ ಸಂಬಂಧವೂ ಇಲ್ಲ. ಅಥಾತಾದೇಶೋ ನೇತಿ ನೇತಿ, ಅಥಾತಃ ನೇತಿ ನೇತ್ಯಾತ್ಮ ಎಂದು ಶೌತ ಪ್ರಾಮಾಣ್ಯವನ್ನು ಕೋಟ್ ಮಾಡಿ ಆತ್ಮನಿಗೂ ಅಹಂಕಾರಕ್ಕೂ ಯಾವ ಯಾವ ಸಂಬಂಧವಿಲ್ಲ. ಹೇಗೆ ನನಗೂ ಪುಸ್ತಕಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲವೋ, ನನಗೂ ನನ್ನ ಪಾದ ರಕ್ಷೆಗೂ ಯಾವ ಸಂಬಂಧವೂ ಇಲ್ಲವೋ, ಅದೇ ರೀತಿ ನನಗೂ ಅಹಂಕಾರ ಸಂಬಂಧವಿಲ್ಲ ಅಂತ ತೋರ್ತು. ಶೌತ ಪ್ರಾಮಾಣ್ಯ ಮಾತ್ರವಲ್ಲ, ಸ್ವಾರ್ಥ ಪ್ರಾಮಾಣ್ಯವೂ ಉಂಟು. ಒಂದು ವಿಚಾರವನ್ನ ತಿಳಿಸುವಾಗ ಎಲ್ಲ ಪ್ರಮಾಣಗಳನ್ನು ತೆಗೆದುಕೊಳ್ಬೇಕು. ನಮಗೆ ಮುಖ್ಯವಾಗಿ ಶ್ರುತಿ ಸ್ಮೃತಿ ತವೈವಾಜ್ಞೆ. ಶ್ರುತಿ ಸ್ಮೃತಿಗಳು ಭಗವಂತನ ಆಜ್ಞಾ ಸ್ವರೂಪವಾಗಿವೆ. ಅದ್ವೈತ ವೇದಾಂತ ಸಿದ್ಧಾಂತವನ್ನ ಭಗವಾನ್ ಸ್ವರೇಶ್ವರಾಚಾರ್ಯರು ಶೌತ ಪ್ರಾಮಾಣ್ಯದಿಂದಲೂ ಸ್ಮಾರ್ಥ ಪ್ರಾಮಾಣ್ಯದಿಂದಲೂ ಹೇಳ್ತಾರೆ. ನಮಗೆ ಸ್ಮೃತಿ ಅಂತಂದ್ರೆ ರಾಮಾಯಣ, ಭಾರತ, ಅವೆಲ್ಲ ಬೇಡ. ಭಗವದ್ಗೀತಾ ಸ್ಮೃತಿ. ಭಗವದ್ಗೀತೆಯನ್ನ
ಪ್ರಸ್ಥಾನತ್ರಯಿ ಪಟ್ಟಿಯಲ್ಲಿ ಸೇರಿಸಿದಂಥ ಮಹಾತ್ಮರು ಎಂದರೆ ಭಗವಾನ್ ಶಂಕರರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದಲ್ಲಿ ಭಗವದ್ಗೀತೆಗೂ ಭಾಷ್ಯವನ್ನ ಬರೆದರು. ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು, ಬ್ರಹ್ಮಸೂತ್ರಗಳಿಗೂ ಭಾಷ್ಯವನ್ನು ಬರೆದು, ಭಗವದ್ಗೀತೆಗೂ ಭಾಷ್ಯವನ್ನ ಬರೆದು, ಭಗವದ್ಗೀತೆಯನ್ನ ಉಪನಿಷತ್ತುಗಳ ಜೊತೆಯಲ್ಲಿ ಬ್ರಹ್ಮಸೂತ್ರ ಸೇರಿಸ್ಬಿಟ್ಟು ವೇದಾಂತ ಪ್ರಸ್ಥಾನತ್ರಯಿ ಅಂತ ಮಾಡಿ ವೇದಾಂತ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಅಂತ ಮಾಡಿಬಿಟ್ರು. ನೋಡಿ, ಶಂಕರಾಚಾರ್ಯರಿಗೆ ಮುಮುಕ್ಷು ಜನಗಳು, ಭಗವದ್ಗೀತಾ ಪ್ರೇಮಿಗಳು ಎಷ್ಟು ಕೃತಜ್ಞರಾಗಿದ್ರು ಸಾಕು. ಒಂದು ಮಾತನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರನ್ನ ಸ್ವಾಮಿಯವರು ನನ್ಗೆ ಹೇಳ್ತಾ ಇದ್ರು. ನೋಡಪ್ಪ ಮಗು, ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಭಗವದ್ಗೀತೆಗೆ ಭಾಷ್ಯವನ್ನ ಬರೆದರು. ಅಲ್ಲಿವರೆಗೆ ಭಗವದ್ಗೀತೆಗೆ ರೆಕ್ಕೆ ಪುಕ್ಕಗಳಿರಲಿಲ್ಲ. ಶಂಕರರಿಗಿಂತ ಹಿಂದೆ ಭಗವದ್ಗೀತಾ ಪ್ರಚಾರದಲ್ಲಿತ್ತು. ಏನಂತ ಇತ್ತು? ಮಹಾಭಾರತವೆಂಬ ಇತಿಹಾಸದಲ್ಲಿ ಭೀಷ್ಮ ಪರ್ವದಲ್ಲಿ ಬಂದಿರುವಂತ ಒಂದು ಭಾಗ. ಅದೇನೋ ಕೃಷ್ಣ, ಅದೇನೋ ಅರ್ಜುನನಿಗೆ, ಅದೇನೋ ರಣರಂಗದಲ್ಲಿ ಹೇಳಿದ್ದಂತೆ ಅಂತ ಹೋಗ್ತಾ ಇತ್ತು. ಆದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ದಿವ್ಯ ದೃಷ್ಟಿ, ಪವಿತ್ರವಾದ ದೃಷ್ಟಿ, ಮಂಗಳ ದೃಷ್ಟಿ ಬಿತ್ತು ಕಂಡ್ರೆ ಭಗವದ್ಗೀತೆ ಮೇಲೆ ನೋಡಿದ್ರು. ತದಿದಂ ಗೀತಾ ಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಭೂತಂ ದುರ್ವಿಜ್ಞೇಯಾರ್ಥಂ ಅತಃ ಅಹಂ ಸಂಕ್ಷೇಪತಃ ವಿವೇಕತಃ ಅರ್ಥ ನಿರ್ಧಾರಣಾರ್ಥಂ ಕರಿಷ್ಯಾಮಿ ಅಂತ ಹೊರಟು. ಆ ಶಂಕರಾಚಾರ್ಯರು ಭಗವದ್ಗೀತೆಗೆ ಭಾಷ್ಯವನ್ನ ಬರೆದು ಭಗವದ್ಗೀತೆಯಲ್ಲಿ ಉಪದಿಷ್ಟವಾಗಿರುವ ಬ್ರಹ್ಮಜ್ಞಾನದ ಮಹಿಮೆಯನ್ನ ಎತ್ತಿ ಹಿಡಿದು, ನಹಿ ಜ್ಞಾನೇನ ಸದೃಶಂ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಇದನ್ನು ನೋಡಿದ ಶಂಕರ ಹಬ್ಬಬ್ಬಬ್ಬಬ್ಬ, ಭಗವದ್ಗೀತಾ ಉಪನಿಷತ್ತುಗಳ ಪಟ್ಟಿಯಲ್ಲಿ ಸೇರದೆ ಹೋದರೂ ಉಪನಿಷತ್ತುಗಳ ಪಕ್ಕದಲ್ಲಿ ನಿಲ್ಲಬಹುದು ಅಂತ ತಿಳಿಸ್ಕೊಟ್ಟು. ಯಾರು ಹೇಳಿಲ್ಲ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಏನ್ ವಾಕ್ಯ ಸ್ವಾಮಿ ಇದು? ಸರ್ವಭೂತೇಷು ಚಾತ್ಮಾನಂ, ಇದು ಭಗವದ್ಗೀತೆಯಲ್ಲಿ ಉಪದಿಷ್ಟವಾಗಿರುವ ಬ್ರಹ್ಮಜ್ಞಾನ. ಆದ್ದರಿಂದ ಹೇಳ್ಬಿಟ್ಟು ಶಂಕರಾಚಾರ್ಯರು ಸಮಸ್ತ ವೇದಾರ್ಥ ಸಾರಸ ಅವತ್ತಿನಿಂದ 8ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಸುಮಾರು 13 ಶತಮಾನಗಳಿಂದ ಲಕ್ಷಾಂತರ ಸನ್ಯಾಸಿಗಳು, ಲಕ್ಷಾಂತರ ಸಾಧು ಮಹಾತ್ಮರು, ಲಕ್ಷಾಂತರ ಉಪನ್ಯಾಸಕರು ಭಗವದ್ಗೀತೆ ಉಪನ್ಯಾಸ ಮಾಡ್ತಾ ಇದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಪವಿತ್ರ ಪಾದಾರವೆಂದೇ ನಮಸ್ಕಾರ. ಇನ್ನು ಅವರ ಶಿಷ್ಯರಾದ ಸ್ವರೇಶ್ವರಾಚಾರ್ಯರನ್ನು ಕೇಳಬೇಕೆ. ವಿಶ್ವೇಶ್ವರ ಮತಾದಪಿ, ವಿಶ್ವೇಶ್ವರ ಕಾಶಿ ವಿಶ್ವನಾಥನಲ್ಲ, ನಮ್ ಕಿಟ್ಟಿ, ನಮಗೆ ಕಿಟ್ಟಿ, ಬ್ರಹ್ಮಜ್ಞಾನಿಗಳಿಗೂ ಕಿಟ್ಟಿ. ಸ್ವರೇಶ್ವರಾಚಾರ್ಯರಿಗೆ ವಿಶ್ವೇಶ್ವರ ಅಂದಿದ್ದ. ಬಹಳ ಆಶ್ಚರ್ಯವಾಗ ಇದೊಂದು ಪುಟ್ ಕಥೆಯ ಮುಂದೆ ಹೊರಡೋಗ್ತೇನೆ. ಈಗ ಸುಮಾರು 3-4 ಶತಮಾನಗಳ ಹಿಂದೆ ಒಬ್ಬ ದೊಡ್ಡ ವಿದ್ವಾಂಸರಿದ್ರು. ಅಪ್ಪಯ್ಯ ದೀಕ್ಷಿತರು ಅಂತ ಹೆಸರು. ಅವರು ವೇದಾಂತ, ವ್ಯಾಕರಣ, ತರ್ಕ, ಮೀಮಾಂಸ ಎಲ್ಲದರಲ್ಲಿಯೂ ಕೂಡ ಘನಪಂಡಿತರು. ಅವರು ಶಾಂಕರ ಭಾಷ್ಯದ ಮೇಲೆ ವ್ಯಾಖ್ಯಾನವನ್ನು ಮಾಡಿ ಅಪ್ಪಯ್ಯ ದೀಕ್ಷಿತರು ಅನ್ಸಿದ್ರು. ಶಿಖಾವಂತರು, ಸದಾಚಾರ ಸಂಪನ್ನರು. ಅವ್ರು ಬರ್ತಾ ಇದ್ದಾರೆ ಅಂದ್ರೆ
ಎಲ್ಲರ ಕಮ್ಮಿ ನಿಂತ್ಕೋತಾ ಇದ್ರು. ಉಪನ್ಯಾಸ ಮಾಡ್ತಾ ಇದ್ದಂತೆ. ಉಪನ್ಯಾಸ ಪಟುಗಳು ಅಪ್ಪಯ್ಯ ದೀಕ್ಷಿತರ ಉಪನ್ಯಾಸ ಅಂದ್ರೆ ಆಗಿನ ಕಾಲದಲ್ಲಿ ಸಾವಿರಾರು ಜನ ಕೇಳ್ತಾ ಇದ್ರು. ಒಂದ್ ದಿವಸ ಅಪ್ಪಯ್ಯ ದೀಕ್ಷಿತ ಉಪನ್ಯಾಸ ಏರ್ಪಾಡಾಗಿದೆ. ತುಂಬಾ ಜನ ಹೋಗ್ತಾ ಇದ್ದಾರೆ. ಅವರ ಮನೆಯಲ್ಲಿ ಅವರ ಅಜ್ಜಿ ಇದ್ದಂತೆ. ಅಪ್ಪಯ್ಯ ದೀಕ್ಷಿತರಿಗೆ 30 ವರ್ಷ ಆವಾಗ. ಅವರ ಅಜ್ಜಿ ಸುಮಾರು 70-80, ಅವರು ಕೂಡ ಉಪನ್ಯಾಸ ಕೇಳಕ್ ಹೋಗ್ತಾ ಇದ್ರು. ತುಂಬಾ ಪ್ರೀತಿ, ವಿದ್ವಾಂಸರ ಪ್ರವಚನ ಕೇಳುವ ಆಸಕ್ತಿ ಇತ್ತು. ಅಜ್ಜಿನ ದಿನ ಹೋಗ್ತಾ ಇದ್ರು. ಒಂದ್ ದಿವಸ ಅಪ್ಪಯ್ಯ ದೀಕ್ಷಿತ ಉಪನ್ಯಾಸ ಅಂತ ಏರ್ಪಾಡಾಗಿತ್ತು. ತುಂಬಾ ಜನ ಹೋಗ್ತಾ ಇದ್ದಾರೆ. ಅಜ್ಜಿ ಕೇಳಿದಂತೆ, ಎಲ್ಲಿ ಹೋಗ್ತಾ ಇದ್ದೀರಪ್ಪ? ನಾವು ಉಪನ್ಯಾಸಕ್ಕೆ ಹೋಗ್ತಾ ಇದ್ದೇವೆ. ನಾನು ಬರ್ತಾ ಇದ್ದೇನಪ್ಪ, ನನ್ನ ಸೀಟ್ ಇದೆ ಅಂತೆ. ಆಮೇಲೆ ಅಜ್ಜಿ ಏನ್ ಮಾಡಿದ್ರು, ಯಾರು ಉಪನ್ಯಾಸ ಅಂತ ಕೇಳಿದ್ರು. ಅಪ್ಪಯ್ಯ ದೀಕ್ಷಿತ ಉಪನ್ಯಾಸ ಅಂದ್ರಂತೆ. ಅಯ್ಯೋ, ನಮ್ಮ ಅಪ್ಪಿ ಉಪನ್ಯಾಸನ ಬೇಡ ಬರುದ ಅಂತ. ಅಪ್ಪಿ ದಿನ ನೋಡ್ತೀನಿ ನಾನು, ಅವನೇನು ಉಪನ್ಯಾಸ ಮಾಡ್ತಾನೆ, ತಿಂಡಿ ಸರಿಯಾಗಿ ತಿನ್ನೋದಿಲ್ಲ, ಗಲಾಟೆ ಮಾಡ್ತಾನೆ ಅಂದ್ಬಿಟ್ಟು ಅಪ್ಪಿ ಉಪನ್ಯಾಸನ ನಾ ಬರುದಿಲ್ಲ ಅಂದಂತೆ. ಅಜ್ಜಿಗೆ ಅಪ್ಪಿ, ಯಶೋದೆಗೆ ಕಿಟ್ಟಿ. ಆದರೆ ಬ್ರಹ್ಮಜ್ಞಾನಿ ಪುಂಗವರಾದ ಶಂಕರರಿಗೆ, ಸರ್ವಜ್ಞ ಸದೃಶರಾದ ಮಹಾತ್ಮರಾದ ಪಂಡಿತೋತ್ತಮರಾದ ಸ್ವರೇಶ್ವರಾಚಾರ್ಯರಿಗೆ ಅವನು ವಿಶ್ವೇಶ್ವರ. ಸಾಕು, ನನ್ ಮಾತು ಸಾಕು. ಗುರು ವಾಕ್ಯ ಓದ್ತಿ. ಏನ್ ಗುರುಗಳು ಬೇರೆ ಕೆಲಸವೇ ಇಲ್ಲ. ಹಪ್ಪಳ ತಿನ್ಕೊಂಡು, ನಿಂಬೆ ಹಣ್ಣು ಗಾತ್ರ ಹುರಿ ಹಿಟ್ಟು ತಿನ್ಕೊಂಡು ಈ ಪುಸ್ತಕ ಬರೆದಿದ್ದಾರೆ ಸ್ವಾಮಿ. ಸುಲಭವಲ್ಲ. ಕ್ಲೇಶಾಪಹರಣ ಓದ್ತೇನೆ ನೋಡಿ. ಮುಕ್ತಾರ್ಥೆ ಸ್ಮೃತಿ ಪ್ರಾಮಾಣ್ಯಂ ಹೆಡ್ಡಿಂಗು. ಇದು 187ನೇ ಪುಟ. ಕ್ಲೇಶಾಪಹಾರಿಣಿ. ಸ್ಮೃತಿ ಸಮ್ಮತಶ್ಚ ಅಯಂ ಆತ್ಮನಃ ಅಹಂಕಾರ ಧರ್ಮತ್ವ ನಿರಾಸಃ. ಅಹಂಕಾರವು ಆತ್ಮನ ಧರ್ಮವಾಗಿದೆ ಎನ್ನುವ ಪೂರ್ವ ಮೀಮಾಂಸಕರ ಮತವನ್ನ ನಿರಾಸ ಮಾಡ್ತಾ ಇದ್ದೇವಲ್ಲ. ಪುಲ್ಲಿಂಗ. ಇದು ಸ್ಮೃತಿ ಸಮ್ಮತಶ್ಚ, ಸ್ಮೃತಿಗೂ ಸಮ್ಮತವಾಗಿದೆ. ವಿಶ್ವೇಶ್ವರೋ ಹಿ ಭಗವಾನ್ ವಾಸುದೇವಃ ಅರ್ಜುನಾಯ ತತ್ವಜ್ಞಾನಂ ಉಪದಿದಿಕ್ಷು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ವಿಧೀಯತೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇತಿ ಕ್ಷೇತ್ರ ಕ್ಷೇತ್ರಜ್ಞ ಪದಾರ್ಥೌ ನಿರುಚ್ಯ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯಜ್ಞಾನಂ ಮತಂ ಮಮ ಇತಿ ಕ್ಷೇತ್ರ ಕ್ಷೇತ್ರಜ್ಞ ಸ್ವರೂಪ ನಿರ್ಧಾರಣಾರ್ಥಂ ಪ್ರವೃತ್ತಃ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ. ಇಂದ್ರಿಯಾಣಿ ದಶೈಕಂಚ ಪಂಚ ಚೇಂದ್ರಿಯ ಗೋಚರಃ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಇತಿ ಜಗೌ. ಏನ್ ಗುರುಗಳು ಇಡೀ ಭಗವದ್ಗೀತೆಯನ್ನೇ ಕೋಟ್ ಮಾಡ್ಬಿಟ್ರು ನೋಡಿ. ಮಹಾತ್ಮನಿಗೆ ಮಹಾತ್ಮರ ಯೋಗ್ಯತೆ ಗೊತ್ತಾಗುತ್ತೆ ಸ್ವಾಮಿ. ಸಾಮಾನ್ಯ ಹುಲ್ಲು ಮಾನವರಿಗೆ ಹೇಗೆ ಅರ್ಥವಾದೀತು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಮಹಿಮೆ ಸುಬ್ರಾಯ ಶರ್ಮಾಜಿ ಗೊತ್ತೇ ಹೊರತು ಉಳಿದವರು ಏನ್ ಗೊತ್ತಾಗುತ್ತೆ ಪಾಪ. ಜ್ಞಾನಿ ಪುಂಗವರಾಗಿ ಅತ್ಯಂತ ಸಿಂಪ್ಲಿಸಿಟಿ ಎಂಬಾಡಿಮೆಂಟ್ ಅಂತ ಗುರುಗಳು ಇಡೀ ಭಗವದ್ಗೀತಾ ವಾಕ್ಯವನ್ನೇ ಕೋಟ್ ಮಾಡ್ಬಿಟ್ಟು. ವಿಶ್ವೇಶ್ವರೋ ಹಿ ಭಗವಾನ್ ವಾಸುದೇವ. ಯಾರು ವಿಶ್ವೇಶ್ವರ? ಭಗವಾನ್ ವಾಸುದೇವ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತತ್ವಜ್ಞಾನವನ್ನ ಉಪದೇಶ ಮಾಡಬೇಕು ಎಂದು ಇದಂ ಶರೀರಮೆಂದು ಪ್ರಾರಂಭ ಮಾಡಿಕೊಂಡು ಇಲ್ಲಿ ಮುಖ್ಯವಾಗಿ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಂ ಇಂದ್ರಿಯಾಣಿ ದಶ ಏಕಂಚ ಮನಃ ಪಂಚ ಚ ಇಂದ್ರಿಯ ಗೋಚರಾಃ ವಿಷಯಾಃ ಇಚ್ಛಾ
ದ್ವೇಷಃ ಸುಖಂ ದುಃಖಂ ಸಂಘಾತಃ ಚೇತನ ಧೃತಿ ಅಂತ ಹೇಳ್ಬಿಟ್ಟು ಏತತ್ ಕ್ಷೇತ್ರಂ ಇದು ಕ್ಷೇತ್ರ ಎಂದು ತಿಳಿದುಕೋ ಎಂದು ಸಮಾಸೇನ ಸವಿಕಾರ ಮುದಾಹೃತ ವಿಕಾರ ಸಮೇತವಾಗಿ ಕ್ಷೇತ್ರದ ಪಟ್ಟಿಯನ್ನ ಹಾಕಿದ್ದಾರೆ. ಇನ್ನು ನಮಗೆ ಮುಖ್ಯವಾಗಿ ಬೇಕಾದ ಯಾವುದು? ಮಹಾಭೂತಾನಿ ಕ್ಷೇತ್ರಂ ಅಹಂಕಾರ ಕ್ಷೇತ್ರಂ ಇತಿ ಜಗೌ. ಇದು ಜಗವು ಅನ್ನುವಂತಹದ್ದು ಗಡತಿ ಎನ್ನುವ ಕ್ರಿಯಾಪದದ ಲಿಟ್ಲಕಾರ. ಹೇಳಿದನು ಲಿಟ್ಲಕಾರ ರಾಮಚಂದ್ರ. ಅತ್ರ ಹಿ ಮಹಾಭೂತಾಹಂಕಾರಾದಿ ಧತ್ಯಂತಂ ಸರ್ವಮೇವ ಪ್ರಕೃತಿ ಪರಿಣಾಮಭೂತಂ ಪುರುಷಸ್ಯ ಭೋಗಾಪವರ್ಗ ನಿಷ್ಪಾದನಾರ್ಥಂ ದೇಹೇಂದ್ರಿಯಾದ್ಯಾಕಾರೇಣ ಸಂಹನ್ಯಮಾನಂ ಕ್ಷೇತ್ರ ಸಂಜ್ಞಕಂ ಶರೀರಮಿತಿ ಅಭಿಧತ್ತೆ ಭಗವಾನ್. ಏನ್ ಗುರುಗಳ ವಾಕ್ಯ ಬ್ರಹ್ಮಾನಂದ. ಗುರುಗಳ ಪ್ರತಿಯೊಂದು ವಾಕ್ಯವೂ ಮುದ್ರಣೆ. ಇಲ್ಲಿ ಮಹಾಭೂತ ಅಹಂಕಾರ ಮುಂತಾಗಿ ಧೃತಿಯವರೆಗೆ ಇರುವ ಎಲ್ಲವನ್ನೂ ಕೂಡ ಪ್ರಕೃತಿ ಪರಿಣಾಮಭೂತಂ ಪ್ರಕೃತಿಯ ಕಾರ್ಯವಾಗಿದೆ ಎಂದು ತಿಳಿಸಿ, ಈ ಪ್ರಕೃತಿಯು ಪುರುಷನಿಗೆ ಭೋಗ ಅಪವರ್ಗ, ಭೋಗ ಎಂದರೆ ಇಂದ್ರಿಯ ಭೋಗ, ಅಪವರ್ಗ ಅಂದ್ರೆ ಮೋಕ್ಷ, ಎರಡನ್ನೂ ಕೂಡ ಉಂಟು ಮಾಡುವುದಕ್ಕಾಗಿ ದೇಹ ಇಂದ್ರಿಯ ಮುಂತಾದ ಆಕಾರದಿಂದ ಸಂಹನ್ಯಮಾನಂ ಕೂಡಿಕೊಂಡು ಕ್ಷೇತ್ರ ಎನ್ನುವಂತ ಹೆಸರಿನಿಂದ ಶರೀರ ಎಂದು ಕರೆಯಲ್ಪಡ್ತಾ ಇದೆ. ಭಗವಂತನು ಇದನ್ನ ಶರೀರ ಕ್ಷೇತ್ರ ಎಂದು ಕರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಒಂದು ಕ್ಷೇತ್ರ, ಮತ್ತೊಂದು ಕ್ಷೇತ್ರಜ್ಞ, ಆತ್ಮನು ಕ್ಷೇತ್ರಜ್ಞ, ಇದೆಲ್ಲವೂ ಕ್ಷೇತ್ರ. ನತು ತಸ್ಯ ಕ್ಷೇತ್ರಸ್ಯ ದಿಶಿರೂಪ ಕ್ಷೇತ್ರಜ್ಞ ಧರ್ಮತಾ ಮಾಚಸ್ತೆ. ಗುರುಗಳ ಮಾತು. ಈ ಅಹಂಕಾರಾದಿಗಳನ್ನ ಕ್ಷೇತ್ರ ಧರ್ಮ ಎಂದು ಹೇಳಿದ್ದಾನೆಯೇ ಹೊರತು ಅದನ್ನ ದಿಶಿ ಸ್ವರೂಪನಾದ ಕ್ಷೇತ್ರಜ್ಞನ ಧರ್ಮ ಎಂದು ಹೇಳುತ್ತಿಲ್ಲ. ಆಚಷ್ಟೆ ಚಷ್ಟೆ ಚಕ್ಷಾತೆ ಚಕ್ಷತೆ ಚಕ್ಷಿಂ ವ್ಯಕ್ತಾಯಾಂ ವಾಚಿ ಧಾತು ಹೇಳುತ್ತಿಲ್ಲ. ಅತಃ ಆದ್ದರಿಂದ ಅವಗಮ್ಯತೆ ನ್ಯಾಯತೆ ನಿಶ್ಚೀಯತೆ ಏನಂತ ಭಾಗವತ ಮತಾದಪಿ ನ ದೃಶೇಃ ದ್ವೈತಯೋಗ ದ್ವಿತೀಯ ಧರ್ಮ ಸಂಬಂಧ ಅಸ್ತಿ ಇತಿ. ಅಬ್ಬಾ, ಭಾಗವತ ಮತಾದಪಿ ಪೂಜ್ಯ ಸದ್ಗುರುಗಳು ಭಗವದ್ಗೀತಾ ಸಂದೇಶಗಳನ್ನ ಭಾಗವತ ಮತ ಅಂತ ಕರೆದ್ರು. ಇಲ್ಲಿ ಭಾಗವತ ಮತ ಎನ್ನುವ ಮಾತಿಗೆ ಭಗವತಃ ಇದಂ ಭಾಗವತಂ ಭಾಗವತಂಚ ತಥೋ ಮತಂಚ ಭಾಗವತ ಮತಂ. ಭಾಗವತ ಅಂದ್ರೆ ಭಾಗವತ ಪುರಾಣವಲ್ಲ, ಭಾಗವತ ಮತಾದಪಿ ಭಗವನ್ ಮತಾದಪಿ. ಗೀತಾಚಾರ್ಯನಾದ ಕೃಷ್ಣ ಪರಮಾತ್ಮನ ಅಭಿಪ್ರಾಯದಂತೆಯೂ ದಿಶೇಹೇ ಆತ್ಮನಃ ದಿಕ್ಸ್ವರೂಪನಾದ ಆತ್ಮನಿಗೆ ನ ದ್ವೈತ ಯೋಗ ದ್ವೈತ ಸಂಬಂಧವಿಲ್ಲ, ದ್ವಿತೀಯ ಧರ್ಮ ಸಂಬಂಧ ಅವನಿಗಿಂತ ಭಿನ್ನವಾಗಿರುವ ದ್ವಿತೀಯ ವಸ್ತುವಿನ ಸಂಬಂಧ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಇಷ್ಟು ಹೇಳ್ಬಿಟ್ಟು ಗುರುಗಳು ಸುರೇಶ್ವರಾಚಾರ್ಯರ ಹೃದಯವನ್ನು ಹೇಳ್ತಾರೆ. ತದೇವಂ ಶ್ರುತಿಸ್ಮೃತಿ ಮೂಲಕತ್ವಾತ್ ನ ಶುಷ್ಕ ತರ್ಕ ಮಾತ್ರ ಮಸ್ಮದುಕ್ತ ಮಿತಿ. ಹೀಗೆ ನಮ್ಮ ಮಾತು ವೇದಾಂತಿಗಳಾದ ನಾವುಗಳು ಅಹಂಕಾರವನ್ನು ಕೂಡ ಆತ್ಮನ ಧರ್ಮವಲ್ಲ, ಅಹಂಕಾರವು ಆತ್ಮನ ಗುಣವಲ್ಲ ಎಂದು ಏನ್ ಹೇಳಿದ್ದೇವೆಯೋ ಇದು ಕೇವಲ ಶುಷ್ಕ ಮತವಲ್ಲ, ಶುಷ್ಕ ಮಾತ್ರಂ, ಶುಷ್ಕ ತರ್ಕ ಮಾತ್ರ, ಬರೀ ವನತರ್ಕದ ಮಾತಲ್ಲ. ಏಕೆಂದರೆ ಶ್ರುತಿ ಸ್ಮೃತಿ ಪ್ರಮಾಣಕತ್ವ. ನಮ್ಮ ಮಾತಿಗೆ ಶೌತ ಪ್ರಾಮಾಣ್ಯವಿದೆ, ಸ್ಮಾರ್ಥ ಪ್ರಾಮಾಣ್ಯವೂ ಇದೆ. ಮೀಮಾಂಸೆಗರೇ ನೀವು ಇದನ್ನ ಅರ್ಥ ಮಾಡಿಕೊಳ್ಳದೆ ಅಹಂಕಾರವನ್ನ ಆತ್ಮನ ಧರ್ಮ
ಅಹಂಕಾರವೇ ಆತ್ಮ ಅಂತ ಅರ್ಥ ಮಾಡುತ್ತಿರುವಂತಹದ್ದು ಸರ್ವಥಾ ತಪ್ಪು. ಆದ್ದರಿಂದ ಅಹಂಕಾರವೂ ಕೂಡ ಅನಾತ್ಮ ಧರ್ಮ ಎಂದು ಮುಮುಕ್ಷುಗಳು ತಿಳಿದುಕೊಳ್ಳಬೇಕೆಂದು ಸೂಕ್ಷ್ಮ ದೇಹವನ್ನ ವಿವೇಕ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಮಹಾಭೂತಾನ್ಯಹಂಕಾರ ಇತ್ಯೇತತ್ ಕ್ಷೇತ್ರ ಮುಚ್ಯತೆ ನ ದೃಶೇರ್ದ್ವೈತ ಯೋಗೋಸ್ತಿ ವಿಶ್ವೇಶ್ವರ ಮತಾದಪಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದವಾಗ್ತಾನೆ. ಭಗವದ್ಗೀತೆಯ ಮತ್ತೊಂದು ಪ್ರಸಿದ್ಧ ಶ್ಲೋಕ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಲ್ಲಿ ಶಂಕರ ಭಾಷ್ಯವು ಹೀಗಿದೆ: ಕರ್ಮಯೋಗ ನಿಷ್ಠಾಯಾಃ ಪರಮರಹಸ್ಯಂ ಈಶ್ವರ ಶರಣತಾಂ ಉಪಸಂಹೃತ್ಯ ಅಥ ಇದಾನೀಂ ಕರ್ಮಯೋಗ ನಿಷ್ಠಾಫಲಂ ಸಮ್ಯಕ್ ದರ್ಶನಂ ಸರ್ವವೇದಾಂತ ವಿಹಿತಂ ವಕ್ತವ್ಯಂ ಇತ್ಯಾಹ. ಅಂದರೆ ಕರ್ಮಯೋಗ ನಿಷ್ಠೆಯ ಫಲ ಸಮ್ಯಕ್ ದರ್ಶನವೇ. ಇದು ಎಲ್ಲ ಉಪನಿಷತ್ತುಗಳ ಸಾರ, ಗುರಿ. ಶಾಂಕರ ಭಾಷ್ಯವಾದರೂ ಬ್ರಹ್ಮಣಃ ಸರ್ವವಿಶೇಷ ಪ್ರತಿಷೇಧೇನೈವ ವಿಜಿಜ್ಞಾಪಯಿಷಿ ತತ್ವಾತ್ ನ ಸತ್ ತತ್ ನ ಅಸತ್ ಉಚ್ಯತೆ ಇತಿ ವಾಚಃ ಅಗೋಚರತ್ವಾತ್. ಅಂದರೆ ಬ್ರಹ್ಮಕ್ಕೆ ಯಾವ ವಿಶೇಷವೂ ಇಲ್ಲವೆಂದು ಹೇಳುವ ಮೂಲಕವೇ ಅದೇ ನೀನು ಎಂದು ತಿಳಿಸಬೇಕೆಂದು ಅದು ಸತ್ ಅಲ್ಲ ಅಸತ್ ಅಲ್ಲ ಎಂದು ಮಾತಿಗೆ ವಿಷಯವಲ್ಲದ್ದರಿಂದ ಅಧ್ಯಾರೋಪಾಪವಾದ ಎಂಬ ಗುರು ಸಂಪ್ರದಾಯ ಕ್ರಮದಲ್ಲಿ ಬೋಧಿಸಿರುತ್ತದೆ. ನಮಗೆ ಇಂದು ವೇದಾಂತವೇ ಬೇಕು. ಕಾರಣ ಮಿಕ್ಕ ಯಾವುದರಿಂದಲೂ ಮನಃಶಾಂತಿ ಸಿಗುವುದಿಲ್ಲ. ಇರುವುದೇ ಆತ್ಮ, ತೋರುವುದು ಪ್ರಪಂಚ. ಈಗ ಶ್ರೀಗಳ ಸಂದೇಶ ಕೇಳೋಣ. ಎಲ್ಲ ಧರ್ಮವ ಕೈಬಿಟ್ಟು ಧರ್ಮವ ಕೈ ಬಿಟ್ಟು ಒಮ್ಮನದಲ್ಲಿ ದೇವನ ಮೋಟು. ಎಲ್ಲ ಧರ್ಮವ ಕೈ ಬಿಟ್ಟು ಒಮ್ಮನದಲ್ಲಿ ದೇವನ ಮೋಟು. ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗೂಟು. ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗೂಟು. ಎಲ್ಲ ಧರ್ಮವ ಕೈಬಿಟ್ಟು ಕರ್ಮಗಳೆಲ್ಲವ ನೀ ಮಾಡು, ಕರ್ಮದ ಸಂಗವ ನೀಡಾಡು. ಕರ್ಮಗಳೆಲ್ಲವ ನೀ ಮಾಡು, ಕರ್ಮದ ಸಂಗವ ನೀಡಾಡು. ಕರ್ಮಗಳೊಡೆಯನ ಕೊಂಡಾಡು, ಕರ್ಮದ ಮರ್ಮವು ಇದೆ ನೋಡು. ಕರ್ಮಗಳೊಡೆಯನ ಕೊಂಡಾಡು, ಕರ್ಮದ ಮರ್ಮವು ಇದೆ ನೋಡು. ಎಲ್ಲ ಧರ್ಮವ ಕೈಬಿಟ್ಟು ಚಿತ್ತದ ಹರಿದಾಟವನೆಲ್ಲ ನೀತರಿಸಲು
ನಿನ್ನಳವಲ್ಲ ಚಿತ್ತದ ಹರಿದಾಟವನೆಲ್ಲ ನೀ ತರಿಸಲು ನಿನ್ನಳವಲ್ಲ ಚಿತ್ತ ಜನಯ್ಯನ ಜಾನಿಸಲ ಚಿತ್ತವೇ ಚಿತ್ತಾಗುವುದಲ್ಲ ಚಿತ್ತ ಜನಯ್ಯನ ಜಾನಿಸಲ ಚಿತ್ತವೇ ಚಿತ್ತಾಗುವುದಲ್ಲ ಎಲ್ಲ ಧರ್ಮವ ಕೈಬಿಟ್ಟು ಎಲ್ಲೆಲ್ಲಿಯೂ ದೇವನ ಕಾಣು ಸಲ್ಲದ ಭೇದವ ನೀ ಮಾಡು ಎಲ್ಲೆಲ್ಲಿಯೂ ದೇವನ ಕಾಣು ಸಲ್ಲದ ಭೇದವ ನೀ ಮಾಡು ನಿಲ್ಲಿಸು ಅವನೊಳೆ ಪ್ರೇಮವನು ಗಲ್ಲಿಸು ಮರವೆಯ ನಿದೆ ಜಾಣು ನಿಲ್ಲಿಸು ಅವನೊಳೆ ಪ್ರೇಮವನು ಗಲ್ಲಿಸು ಮರವೆಯ ನಿದೆ ಜಾಣು ಎಲ್ಲ ಧರ್ಮವ ಕೈಬಿಟ್ಟು ಆತನ ನುಳಿದಿನ್ನೇನಿಲ್ಲ ಆತುಮನಾತನೆ ಜಗಕ್ಕೆಲ್ಲ ಆತನ ನುಳಿದಿನ್ನೇನಿಲ್ಲ ಆತುಮನಾತನೆ ಜಗಕ್ಕೆಲ್ಲ ಆತನೇ ನೀನೈ ಬೇರಿಲ್ಲ ನೀ ತಿಳಿ ಶಂಕರಬಹುದೆಲ್ಲ ಆತನೇ ನೀನೈ ಬೇರಿಲ್ಲ ನೀ ತಿಳಿ ಶಂಕರಬಹುದೆಲ್ಲ ಎಲ್ಲ ಧರ್ಮವ ಕೈಬಿಟ್ಟು ಒಮ್ಮನದಲ್ಲಿ ದೇವನ ಮೂಟು ಎಲ್ಲ ಧರ್ಮವ ಕೈಬಿಟ್ಟು ಒಮ್ಮನದಲ್ಲಿ ದೇವನ ಮೂಟು ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗೂಟು ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗೂಟು ಎಲ್ಲ ಧರ್ಮವ ಕೈಬಿಟ್ಟು